ರೇಟು ಜಾಸ್ತಿ ಆಯ್ತು 15%. ಏನ್ ಹೇಳ್ತೀರಾ ನೀವು? ನಿಮಗೆ ಫ್ರೀ, ಗಂಡಸರಿಗೆ ಈಗ 15% ಜಾಸ್ತಿ ಕೊಡ್ಬೇಕಲ್ಲ? ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಲ್ಲ, ನಮಗೆ. ಇನ್ ಮುಂದೆ ಕೊಡ್ಬೇಕು ಇವತ್ತಿಂದ. ಹೌದಾ? ನೀವು ಒಪ್ಕೊಳ್ತೀರಾ? ಓಕೆನಾ ಮಾಡಿದ್ದು? ಓಕೆ ಅಲ್ಲ ಸರ್, ಎಲ್ಲ ಸ್ಟಾಪ್ ಮಾಡಬೇಕು. ಹೆಂಗಸ್ರಿಗೂ ಫ್ರೀ ಇರಬಾರ್ದು, ಜೆಂಟ್ಸ್ಗೂ ಮಾಮೂಲಿ ಚಾರ್ಜ್ ಏನಿದೆಯೋ ಅದೇ ತಗೋಬೇಕು. ಎಕ್ಸ್ಟ್ರಾ ಮಾಡಿದ್ರೆ ಮತ್ತೆ ಇನ್ಯಾರು ಹೆಂಗೆ ಓಡಾಡ್ತಾರೆ ಮಕ್ಕಳನ್ನ ಮರಿಗಳನ್ನ ಕರ್ಕೊಂಡು? ನಮಗೆ ಸ್ವಲ್ಪ ಪ್ರಾಬ್ಲಮ್ಮೇ ಅನಿಸುತ್ತೆ. ಸರ್ ನೀವೇನು ಹೇಳ್ತೀರಾ? ನಿಮಗೆ ಓಕೆನಾ ಜಾಸ್ತಿ ಮಾಡಿರೋದು ಈಗ ರೇಟು? ಏನು ಸರ್? ಈಗ ಬಸ್ ರೇಟು 15% ಜಾಸ್ತಿ ಆಗಿದೆ, ಒಪ್ಕೊಳ್ತೀರಾ ನೀವು? ಜಾಸ್ತಿ ಕೊಟ್ಟು ಹೋಗ್ತೀರಾ ಇನ್ನು? ಇಲ್ಲ ಸರ್, ಆಗಲ್ಲ ಸರ್, ಜಾಸ್ತಿ ಕೊಟ್ಟಕ್ಕೆ ಆಗಲ್ಲ. ಏನು ಹೇಳ್ತೀರಾ ಇದಕ್ಕೆ ಅಂತ? ಅದೇ ನಿಮ್ಮ ಕಷ್ಟ ಹೇಳ್ಕೋಬೇಕಲ್ವಾ? ಈಗ ಗಂಡಸರಿಗೆ ಫ್ರೀನೂ ಇಲ್ಲ, ಈಗ ನೋಡಿದ್ರೆ ಬಸ್ ರೇಟ್ ಜಾಸ್ತಿ ಆಗಿದೆ. ಒಪ್ಕೊಳ್ತೀರಾ ಇದನ್ನ ನೀವು? ಸರ್ಕಾರ ಈ ಥರ ಮಾಡಿರೋದನ್ನ ಒಪ್ಕೊಳಲ್ಲ ಸರ್. ಯಾವ ಊರು ನೀವು? ಎಲ್ಲಿಗೆ ಹೋಗ್ಬೇಕು ಈಗ? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರಕ್ಕೆ ಮೊದಲು ಎಷ್ಟಕ್ಕೆ ಹೋಗ್ತಿದ್ರಿ? ಗೊತ್ತಾಯ್ತು? 70 ಪೀಸ್. ಸರ್ ಈಗ ಬಸ್ ರೇಟ್ ಜಾಸ್ತಿ ಆಗಿದೆಯಲ್ಲ ಸರ್, ಏನು ಹೇಳ್ತೀರಾ? ಸ್ವಾಮಿ, ನಾವು ಹಗಲು ದರೋಡೆ ಕೇಳಿದ್ದೀವಿ, ಇದು ಹಗಲು ರಾತ್ರಿ ದರೋಡೆ. ಇದು ಬಸ್ ರೇಟ್ ಹೇಗೆ ಅಂದರೆ, ಇವರು ಮಾಡೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಜನರ ಮೇಲೆ ಆಗ್ತಾ ಇದ್ದಾರೆ. ಈ ಮಹಿಳೆಯರ ಒಂದು ಬಸ್ ಪಾಸ್ ಫ್ರೀ ಮಾಡಿಬಿಟ್ಟು ಆಮೇಲೆ ಅಂತ ಗಂಡಸರಿಗೆ ಆಗ್ತಾಯಿದ್ದಾರೆ. ಗಂಡಸರಿಗಂತೂ ಈ ದೇಶದಲ್ಲಿ ಏನು ಬೆಲೆ ಇಲ್ಲ, ಬರೀ ಹೆಂಗಸರಿಗೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಇದು ಬಸ್ ರೇಟ್ ಮಾಡಿದ್ದು ಅನ್ಯಾಯ. ಇದು ಈಗ ಬಸ್ ರೇಟ್ ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು 60 ವರ್ಷ ಮೇಲ್ದವರೆಗೆ ಮತ್ತು ಬಡವರಿಗೆ ಕೊಟ್ಟು ಬೇರೆಯವರಿಗೆಲ್ಲ ನಿಲ್ಲಿಸಿದರೆ ಇದು ಸಡ್ಡು ಇಳಿಸ್ಕೋಬೋದು. ಇದು ತುಂಬ ಅನ್ಯಾಯ. ಇದು ಹಗಲು ದರೋಡೆಗಿಂತ ಇದು ಅನ್ಯಾಯವಾದದ್ದು. ಇದು ನಾನು ಖಂಡಿಸ್ತಾ ಇದ್ದೀನಿ. ಇದು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ, ಕೆಲವೊಂದಿಷ್ಟು ಜನ ಓಕೆ ಅಂತ ಹೇಳಿದ್ರು, ಕೆಲವೊಂದಿಷ್ಟು ಜನ ಈ ಒಂದು ನಿರ್ಧಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನು ಹೇಳ ಸರ್, ಜಾಸ್ತಿ ಆಗ್ಬಿಟ್ಟಿದೆ. ಏನು ಮಾಡಿ, ಹೆಂಗಸರಿಂದ ಆಗ್ಬಿಟ್ಟಿದಾವಲ್ಲ, ಸೀಟ್ ಸಿಕ್ಕಲ್ಲ, ಹೋಗೋವಾಗ ಬರಲ್ಲ, ಬಾಧೆ ಆಗ್ಬಿಟ್ಟಿದೆ ಎಲ್ಲರಿಗೂ. ಅದೇ ಇಷ್ಟು ದಿನ ಸೀಟ್ ಸಿಗ್ತಿರ್ಲಿಲ್ಲ, ಈಗ ಜಾಸ್ತಿ ದುಡ್ಡು ಕೊಟ್ಟು ಹೋಗ್ಬೇಕಲ್ಲ? ಹೋಗ್ಬೇಕು ಸರ್, ಏನು ಮಾಡೋಕ್ಕಾಗ್ತದೆ? ಇದು ಇಲ್ಲ, ಬಡವ್ರಿಗೂ ಅದೇ, ಸಾಕೋರ್ಗೂ ಅದೇ, ಅಷ್ಟೇ. ತಂದೆ ಎಲ್ಲಕ್ಕೂ ತಂದೆ ಆಗ್ಬಿಟ್ಟಿದೆ. ಯಾವ ಕಡೆ ಹೋಗಾರ ನೀವು? ನಾವು ದೇನಹಳ್ಳಿ ಕಡೆ, ವಿಜಯಪುರ. ಅದೇ ನೀವು ಮೊದಲು ಹೋಗ್ಬೇಕಾದ್ರೆ ಎಷ್ಟು ಕೊಟ್ಟು ಹೋಗ್ತಿದ್ರಿ, ಈಗ ಎಷ್ಟು ಕೊಡಬೇಕು? ಸರ್ ಮೊದಲು 20-30 ಇತ್ತು, ಇವಾಗ 40-50 ರೂಪಾಯಿ, 50 ರೂಪಾಯಿ ಮಾಡಕ್ಕೆ ಕೊಡಬೇಕು. ಸರ್ ನೀವೇನು ಹೇಳ್ತೀರಾ? ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿರೋದು? ಇಲ್ಲ, ನಾನು ಟ್ರಾವೆಲ್ ಮಾಡೇ 3 ಇಯರ್ಸ್ ಆಗಿದೆ. ಐ ಡೋಂಟ್ ವಾಂಟ್ ಟು ಕಮೆಂಟ್. ಗೊತ್ತಿಲ್ಲ ಪ್ರೈಸ್. ಬ್ರದರ್, ಈಗ ರೇಟ್ ಜಾಸ್ತಿ ಆಗಿದೆಯಲ್ಲ, ಏನು ಹೇಳ್ತೀರಾ? ಕನ್ನಡ ಬರಲ್ವಾ? ಯಾವರು? ಹಿಂದಿ. ಈ KSRTCಯಲ್ಲಿ ಓಡಾಡುವಂತಹ ಜನರು ಈ ಹಿಂದೆ ಕೊಟ್ಟು ಹೋಗ್ತಾ ಇರುವಂತಹ ರೇಟ್ಗಿಂತ ಈಗ 15% ಜಾಸ್ತಿ ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ಸರ್ಕಾರದ ನಿರ್ಧಾರದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಬಹುತೇಕ ಜನರು ಕೂಡ ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೇನಿದಾವೆ, ಈ ಯೋಜನೆಗಳಿಂದಾನೇ ಈ ತರಹದ ಪರಿಸ್ಥಿತಿ ಆಗಿದೆ. ನಾವು ಮೊದಲು ಸೀಟ್ ಇಲ್ಲದೆ ಓಡಾಡ್ತಾ ಇದ್ವಿ, ಈಗ ಎಕ್ಸ್ಟ್ರಾ ಹಣವನ್ನು ಕೊಡಬೇಕು ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ನಾನು ಈ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ಭಾನುವಾರ ಆದ ಕಾರಣ ಸಾಕಷ್ಟು ಜನ ಇಲ್ಲದೇ ಇದ್ರೆ ಇನ್ನೂ ಒಂದಿಷ್ಟು ಜನನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ. ಈಗ ಸದ್ಯ ನಾವೀಗ ಜನರ ಅಭಿಪ್ರಾಯ ಸಂಗ್ರಹಿಸಿದ ಪ್ರಕಾರ ಈ ಒಂದು ಬಸ್ ರೇಟ್ ಏನಿದೆ ಹೈಕ್ ಮಾಡಿರುವಂಥದ್ದು ಸಾಕಷ್ಟು ಒಂದು ವಿರೋಧಕ್ಕೆ ಕೂಡ ಕಾರಣವಾಗಿದೆ. ನಾನು ಇವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬಸ್ ಟಿಕೆಟ್ ರೇಟು 15% ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನಿಲ್ಲ ಸರ್, ಟ್ಯಾಕ್ಸಸ್ ಜಾಸ್ತಿ ಆಗಿದೆ, ಸೊ ಅದರಿಂದ ಎಲ್ಲರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕಡಿಮೆ ಮಾಡಬೇಕು. ಅದೇ 15% ಹುಡುಗರು ಕೊಟ್ಟು ಹೋಗ್ಬೇಕು. ಈ ಒಪ್ಪಿಗೆ ನಿಮಗೆ? ಇಲ್ಲ, ಒಪ್ಪಿಗೆ ಇಲ್ಲ. ಬಟ್ ಟ್ಯಾಕ್ಸಸ್ ಜಾಸ್ತಿ ಆಗೋದ್ರಿಂದ ಎಲ್ಲದ್ರ ಮೇಲೆ ಅವರು ಮತ್ತೆ ವಾಪಸ್ ತಗೋಬೇಕು ದುಡ್ಡು ಅಂತಂದು ಹೇಳ್ಬಿಟ್ಟು ತಗೋತಾ ಇದ್ದಾರೆ. ಸೊ ಸರ್ ಈಗ ಬಸ್ ಟಿಕೆಟ್ ರೇಟು ಜಾಸ್ತಿ ಆಯ್ತಲ್ಲ, ಏನು ಹೇಳ್ತೀರಾ? ಅದ್ರ ಬಗ್ಗೆ ನಮಗೇನು ಅಷ್ಟು ಗೊತ್ತಿಲ್ಲ ಸರ್. ಎಲ್ಲಿಗೆ ಹೋಗ್ಬೇಕು ನೀವೀಗ? ನಾವು ಹಾಸನ. ಮೊದಲು ಹೋಗೋಕ್ಕಿಂತ ಈಗ ಜಾಸ್ತಿ ದುಡ್ಡು ಕೊಟ್ಟು ಹೋಗ್ಬೇಕು ನೀವೀಗ ಇವತ್ತಿಂದ. ಏನು ಒಪ್ಕೊಳ್ತೀರಾ ಇದನ್ನ? ಬಟ್ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಡೀಸೆಲ್ ರೇಟ್ಗಳೆಲ್ಲ ಜಾಸ್ತಿ ಇದಾವೆ ಅಂತಲ್ಲ, ಹಾಗಾಗಿ ಗೌರ್ಮೆಂಟ್ಗೂ ಸ್ವಲ್ಪ ಹೊಡೆತ ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ. ಅದರಲ್ಲಿ ಬೇರೆ ಮಹಿಳೆಯರು ಬೇರೆ ಟಿಕೆಟ್ ರೇಟ್ಗಳೆಲ್ಲ ಫ್ರೀ ಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಹೊರೆ ಆಗುತ್ತೆ ಅನಿಸುತ್ತೆ. ಸರ್ ಈಗ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಏನು ಹೇಳ್ತೀರಾ? ನಾವು ಬಸ್ಸಲ್ಲಿ ತುಂಬ ಓಡಾಡಲ್ಲ. ಓಡಾಡೋಲ್ಲ, ಪರವಾಗಿಲ್ಲ. ಈಗ ಜಾಸ್ತಿ ಕೊಟ್ಟು ಹೋಗ್ಬೇಕಲ್ಲ 15%. ಒಪ್ಪಿಗೆ ಇದೆಯಾ ನಿಮಗೆ? ಒಪ್ಪಿಗೆ ಅಂತೂ ಇಲ್ಲ. ನಾವು ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾ ಇದೆ.
ಅಪರೂಪಕ್ಕೆ ಓಡಾಡ್ತೀವಿ ನಾವು ಒಂದು ಸಲ ಅದೇ ಸರಿ ಹೋಗುತ್ತೆ. ಜನಸಾಮಾನ್ಯರಿಗೆ ಇವೆಲ್ಲ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ರೇಟು ಜಾಸ್ತಿ ಆಯ್ತು 15%. ಏನ್ ಹೇಳ್ತೀರಾ ನೀವು? ನಿಮಗೆ ಫ್ರೀ, ಗಂಡಸರಿಗೆ ಈಗ 15% ಜಾಸ್ತಿ ಕೊಡ್ಬೇಕಲ್ಲ? ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಮಗೆ. ಅಲ್ಲ, ಇನ್ ಮುಂದೆ ಕೊಡ್ಬೇಕು ಇವತ್ತಿಂದ. ಹೌದಾ, ನೀವು ಒಪ್ಕೊಳ್ತೀರಾ? ಓಕೆನಾ ಮಾಡಿದ್ದು? ಓಕೆ ಅಲ್ಲ ಸರ್, ಎಲ್ಲ ಸ್ಟಾಪ್ ಮಾಡಬೇಕು. ಹೆಂಗಸ್ರಿಗೂ ಫ್ರೀ ಇರಬಾರ್ದು, ಜೆಂಟ್ಸ್ಗೂ ಮಾಮೂಲಿ ಚಾರ್ಜ್ ಏನಿದೆಯೋ ಅದೇ ತಗೋಬೇಕು. ಎಕ್ಸ್ಟ್ರಾ ಮಾಡಿದ್ರೆ ಮತ್ತೆ ಇನ್ಯಾರು ಹೆಂಗೆ ಓಡಾಡ್ತಾರೆ ಮಕ್ಕಳನ್ನ ಮರಿಗಳನ್ನ ಕರ್ಕೊಂಡು? ನಮಗೆ ಸ್ವಲ್ಪ ಪ್ರಾಬ್ಲಮ್ಮೇ ಅನಿಸುತ್ತೆ. ಸರ್ ನೀವೇನು ಹೇಳ್ತೀರಾ? ನಿಮಗೆ ಓಕೆನಾ ಜಾಸ್ತಿ ಮಾಡಿರೋದು ಈಗ ರೇಟು? ಏನು ಸರ್? ಈಗ ಬಸ್ ರೇಟು 15% ಜಾಸ್ತಿ ಆಗಿದೆ, ಒಪ್ಕೊಳ್ತೀರಾ ನೀವು? ಜಾಸ್ತಿ ಕೊಟ್ಟು ಹೋಗ್ತೀರಾ ಇನ್ನು? ಇಲ್ಲ ಸರ್, ಆಗಲ್ಲ ಸರ್, ಜಾಸ್ತಿ ಕೊಡೋಕ್ಕೆ ಆಗಲ್ಲ. ಏನು ಹೇಳ್ತೀರಾ ಇದಕ್ಕೆ ಅಂತ? ಅದೇ ನಿಮ್ಮ ಕಷ್ಟ ಹೇಳ್ಕೋಬೇಕಲ್ವಾ? ಈಗ ಗಂಡಸರಿಗೆ ಫ್ರೀನೂ ಇಲ್ಲ, ಈಗ ನೋಡಿದ್ರೆ ಬಸ್ ರೇಟ್ ಜಾಸ್ತಿ ಆಗಿದೆ. ಒಪ್ಕೊಳ್ತೀರಾ ಇದನ್ನ ನೀವು? ಸರ್ಕಾರ ಈ ಥರ ಮಾಡಿರೋದನ್ನ ಒಪ್ಕೊಳಲ್ಲ ಸರ್. ಯಾವ ಊರು ನೀವು? ಎಲ್ಲಿಗೆ ಹೋಗ್ಬೇಕು ಈಗ? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರಕ್ಕೆ ಮೊದಲು ಎಷ್ಟಕ್ಕೆ ಹೋಗ್ತಿದ್ರಿ? ಗೊತ್ತಾಯ್ತು? 70 ಪೀಸ್. ಸರ್ ಈಗ ಬಸ್ ರೇಟ್ ಜಾಸ್ತಿ ಆಗಿದೆಯಲ್ಲ ಸರ್, ಏನು ಹೇಳ್ತೀರಾ? ಸ್ವಾಮಿ, ನಾವು ಹಗಲು ದರೋಡೆ ಕೇಳಿದ್ದೀವಿ. ಇದು ಹಗಲು ರಾತ್ರಿ ದರೋಡೆ. ಇದು ಬಸ್ ರೇಟ್ ಹೇಗೆ ಅಂದರೆ ಇವರು ಮಾಡೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಜನರ ಮೇಲೆ ಆಗ್ತಾ ಇದ್ದಾರೆ. ಈ ಮಹಿಳೆಯರ ಒಂದು ಬಸ್ ಪಾಸ್ ಫ್ರೀ ಮಾಡಿಬಿಟ್ಟು ಆಮೇಲೆ ಅಂತ ಗಂಡಸರಿಗೆ ಆಗ್ತಾಯಿದ್ದಾರೆ. ಗಂಡಸರಿಗಂತೂ ಈ ದೇಶದಲ್ಲಿ ಏನು ಬೆಲೆ ಇಲ್ಲ, ಬರೀ ಹೆಂಗಸರಿಗೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಇದು ಬಸ್ ರೇಟ್ ಮಾಡಿದ್ದು ಅನ್ಯಾಯ. ಇದು ಈಗ ಬಸ್ ರೇಟ್ ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು 60 ವರ್ಷ ಮೇಲ್ದವರೆಗೆ ಮತ್ತು ಬಡವರಿಗೆ ಕೊಟ್ಟು ಬೇರೆಯವರಿಗೆಲ್ಲ ನಿಲ್ಲಿಸಿದರೆ ಇದು ಸಡ್ಡು ಇಳಿಸ್ಕೋಬೋದು. ಇದು ತುಂಬ ಅನ್ಯಾಯ. ಇದು ಹಗಲು ದರೋಡೆಗಿಂತ ಇದು ಅನ್ಯಾಯವಾದದ್ದು. ಇದು ನಾನು ಖಂಡಿಸ್ತಾ ಇದ್ದೀನಿ. ಇದು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಓಕೆ ಅಂತ ಹೇಳಿದ್ರು, ಕೆಲವೊಂದಿಷ್ಟು ಜನ ಈ ಒಂದು ನಿರ್ಧಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನು ಹೇಳ ಸರ್, ಜಾಸ್ತಿ ಆಗ್ಬಿಟ್ಟಿದೆ. ಏನು ಮಾಡಿ, ಹೆಂಗಸರಿಂದ ಆಗ್ಬಿಟ್ಟಿದಾವಲ್ಲ, ಸೀಟ್ ಸಿಕ್ಕಲ್ಲ, ಹೋಗುವಾಗ ಬರಲ್ಲ, ಬಾಧೆ ಆಗ್ಬಿಟ್ಟಿದೆ ಎಲ್ಲರಿಗೂ. ಅದೇ ಇಷ್ಟು ದಿನ ಸೀಟ್ ಸಿಗ್ತಿರ್ಲಿಲ್ಲ, ಈಗ ಜಾಸ್ತಿ ದುಡ್ಡು ಕೊಟ್ಟು ಹೋಗ್ಬೇಕಲ್ಲ? ಹೋಗ್ಬೇಕು ಸರ್, ಏನು ಮಾಡೋಕ್ಕಾಗ್ತದೆ? ಇದು ಇಲ್ಲ, ಬಡವ್ರಿಗೂ ಅದೇ, ಸಾಕೋರ್ಗೂ ಅದೇ, ಅಷ್ಟು ತಂದೆ, ಎಲ್ಲಕ್ಕೂ ತಂದೆ ಆಗ್ಬಿಟ್ಟಿದೆ. ಯಾವ ಕಡೆ ಹೋಗಾರ ನೀವು? ನಾವು ದೇನಹಳ್ಳಿ ಕಡೆ, ವಿಜಯಪುರ. ಅದೇ ನೀವು ಮೊದಲು ಹೋಗ್ಬೇಕಾದ್ರೆ ಎಷ್ಟು ಕೊಟ್ಟು ಹೋಗ್ತಿದ್ರಿ, ಈಗ ಎಷ್ಟು ಕೊಡಬೇಕು? ಮೊದಲು 20-30 ಇತ್ತು, ಇವಾಗ 40-50 ರೂಪಾಯಿ, 50 ರೂಪಾಯಿ ಮಾಡಕ್ಕೆ ಕೊಡಬೇಕು. ಸರ್ ನೀವೇನು ಹೇಳ್ತೀರಾ? ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿರೋದು? ಇಲ್ಲ, ನಾನು ಟ್ರಾವೆಲ್ ಮಾಡೇ 3 ಇಯರ್ಸ್ ಆಗಿದೆ. ಐ ಡೋಂಟ್ ವಾಂಟ್ ಟು ಕಮೆಂಟ್. ಗೊತ್ತಿಲ್ಲ ಪ್ರೈಸ್. ಬ್ರದರ್, ಈಗ ರೇಟ್ ಜಾಸ್ತಿ ಆಗಿದೆಯಲ್ಲ, ಏನು ಹೇಳ್ತೀರಾ? ಕನ್ನಡ ಬರಲ್ವಾ? ಯಾವರು? ಹಿಂದಿ. ಈ KSRTCಯಲ್ಲಿ ಓಡಾಡುವಂತಹ ಜನರು ಈ ಹಿಂದೆ ಕೊಟ್ಟು ಹೋಗ್ತಾ ಇರುವಂತಹ ರೇಟ್ಗಿಂತ ಈಗ 15% ಜಾಸ್ತಿ ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ಸರ್ಕಾರದ ನಿರ್ಧಾರದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಬಹುತೇಕ ಜನರು ಕೂಡ ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೇನಿದಾವೆ, ಈ ಯೋಜನೆಗಳಿಂದಾನೇ ಈ ತರಹದ ಪರಿಸ್ಥಿತಿ ಆಗಿದೆ. ನಾವು ಮೊದಲು ಸೀಟ್ ಇಲ್ಲದೆ ಓಡಾಡ್ತಾ ಇದ್ವಿ, ಈಗ ಎಕ್ಸ್ಟ್ರಾ ಹಣವನ್ನು ಕೊಡಬೇಕು ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ನಾನು ಈ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ಭಾನುವಾರ ಆದ ಕಾರಣ ಸಾಕಷ್ಟು ಜನ ಇಲ್ಲದೇ ಇದ್ರೆ ಇನ್ನೂ ಒಂದಿಷ್ಟು ಜನನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ. ಈಗ ಸದ್ಯ ನಾವೀಗ ಜನರ ಅಭಿಪ್ರಾಯ ಸಂಗ್ರಹಿಸಿದ ಪ್ರಕಾರ ಈ ಒಂದು ಬಸ್ ರೇಟ್ ಏನಿದೆ ಹೈಕ್ ಮಾಡಿರುವಂಥದ್ದು ಸಾಕಷ್ಟು ಒಂದು ವಿರೋಧಕ್ಕೆ ಕೂಡ ಕಾರಣವಾಗಿದೆ. ನಾನು ಇವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಬಸ್ ಟಿಕೆಟ್ ರೇಟು 15% ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನಿಲ್ಲ ಸರ್, ಟ್ಯಾಕ್ಸಸ್ ಜಾಸ್ತಿ ಆಗಿದೆ, ಸೊ ಅದರಿಂದ ಎಲ್ಲರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕಡಿಮೆ ಮಾಡಬೇಕು. ಅದೇ 15% ಹುಡುಗರು ಕೊಟ್ಟು ಹೋಗ್ಬೇಕು. ಈ ಒಪ್ಪಿಗೆ ನಿಮಗೆ? ಇಲ್ಲ, ಒಪ್ಪಿಗೆ ಇಲ್ಲ. ಬಟ್ ಟ್ಯಾಕ್ಸಸ್ ಜಾಸ್ತಿ ಆಗೋದ್ರಿಂದ ಎಲ್ಲದ್ರ ಮೇಲೆ ಅವರು ಮತ್ತೆ ವಾಪಸ್ ತಗೋಬೇಕು ದುಡ್ಡು ಅಂತಂದು ಹೇಳ್ಬಿಟ್ಟು ತಗೋತಾ ಇದ್ದಾರೆ. ಸೊ ಸರ್ ಈಗ ಬಸ್ ಟಿಕೆಟ್ ರೇಟು ಜಾಸ್ತಿ ಆಯ್ತಲ್ಲ, ಏನು ಹೇಳ್ತೀರಾ? ಅದ್ರ ಬಗ್ಗೆ ನಮಗೇನಷ್ಟು ಗೊತ್ತಿಲ್ಲ ಸರ್. ಎಲ್ಲಿಗೆ ಹೋಗ್ಬೇಕು ನೀವೀಗ? ನಾವು ಹಾಸನ. ಮೊದಲು ಹೋಗೋಕ್ಕಿಂತ ಈಗ ಜಾಸ್ತಿ ದುಡ್ಡು ಕೊಟ್ಟು ಹೋಗ್ಬೇಕು ನೀವೀಗ ಇವತ್ತಿಂದ. ಏನು ಒಪ್ಕೊಳ್ತೀರಾ ಇದನ್ನ? ಬಟ್ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಡೀಸೆಲ್ ರೇಟ್ಗಳೆಲ್ಲ ಜಾಸ್ತಿ ಇದಾವೆ ಅಂತಲ್ಲ, ಹಾಗಾಗಿ ಗೌರ್ಮೆಂಟ್ಗೂ ಸ್ವಲ್ಪ ಹೊಡೆತ ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ. ಅದರಲ್ಲಿ ಬೇರೆ ಮಹಿಳೆಯರು ಬೇರೆ ಟಿಕೆಟ್ ರೇಟ್ಗಳೆಲ್ಲ ಫ್ರೀ ಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಹೊರೆ ಆಗುತ್ತೆ ಅನಿಸುತ್ತೆ. ಸರ್ ಈಗ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಏನು ಹೇಳ್ತೀರಾ? ನಾವು ಬಸ್ಸಲ್ಲಿ ತುಂಬ ಓಡಾಡಲ್ಲ. ಓಡಾಡೋಲ್ಲ, ಪರವಾಗಿಲ್ಲ. ಈಗ ಜಾಸ್ತಿ ಕೊಟ್ಟು ಹೋಗ್ಬೇಕಲ್ಲ 15%. ಒಪ್ಪಿಗೆ ಇದೆಯಾ ನಿಮಗೆ? ಒಪ್ಪಿಗೆ ಅಂತೂ ಇಲ್ಲ. ನಾವು ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾ ಇದೆ.
ಅಪರೂಪಕ್ಕೆ ಓಡಾಡ್ತೀವಿ ನಾವು ಒಂದು ಸಲ ಅದೇ ಸರಿ ಹೋಗುತ್ತೆ. ಜನಸಾಮಾನ್ಯರಿಗೆ ಇವೆಲ್ಲ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ.